ನಮಸ್ಕಾರ. ಇಂದಿನ ಈ ವಿಶೇಷ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮುಂಬರುವ 2027ರ ಸೆನ್ಸಸ್ ಅಥವಾ ಜನಗಣತಿಯ ಯಶಸ್ಸು ಸಂಪೂರ್ಣವಾಗಿ ನಮ್ಮ ನಿಖರವಾದ ಮ್ಯಾಪಿಂಗ್ ಮೇಲೆಯೇ ನಿಂತಿದೆ, ಹೌದಲ್ವಾ? ಹಾಗಾಗಿ ಇಂದು ನಾವು ಈ ಇಡೀ ಪ್ರಕ್ರಿಯೆಯ ಬೆನ್ನೆಲುಬಾಗಿರುವ HLB ಕ್ರಿಯೇಟರ್ ವೆಡ್ ಮ್ಯಾಪ್ ಅಪ್ಲಿಕೇಶನ್ನ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದ್ರೆ SOPಯನ್ನು ಸಂಪೂರ್ಣವಾಗಿ ಕರಗತ ಮಾಡಿಕೊಳ್ಳಲಿದ್ದೇವೆ. ಬನ್ನಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಸರಿ, ಇಂದಿನ ನಮ್ಮ ಅಜೆಂಡಾ ಇಲ್ಲಿದೆ ನೋಡಿ. ಸಿಸ್ಟಮ್ ಸೆಟಪ್ನಿಂದ ಹಿಡಿದು ಆಕ್ಸೆಸ್ ನಿರ್ವಹಣೆ, ಸರ್ವರ್ ಟೈಮ್ಔಟ್, ಲಾಗಿನ್ ಸಮಸ್ಯೆಗಳ ಪರಿಹಾರ, ಮ್ಯಾಪ್ಗಳ ನವೀಕರಣ ಹಾಗೂ ಅಂತಿಮವಾಗಿ ಓವರ್ಲ್ಯಾಪ್ ಹ್ಯಾಂಡ್ಲರ್ ಬಳಕೆಯವರೆಗಿನ 6 ಪ್ರಮುಖ ಹಂತಗಳನ್ನು ನಾವಿಂದು ನೋಡಲಿದ್ದೇವೆ. ಮೊದಲನೇ ವಿಭಾಗ ಸಿಸ್ಟಮ್ ಸೆಟಪ್ ಮತ್ತು ನೈರ್ಮಲ್ಯ, ಅಂದರೆ ದೋಷಗಳು ಸಂಭವಿಸುವ ಮುನ್ನವೇ ಅವುಗಳನ್ನು ಹೇಗೆ ತಡೆಯೋದು ಅಂತ. ಲಾಗಿನ್ ಆಗುವ ಮೊದಲೇ ನಮ್ಮ ಕಂಪ್ಯೂಟರ್ ಮೇಲೆ ನಾವು ಸಂಪೂರ್ಣ ನಿಯಂತ್ರಣ ಸಾಧಿಸುವುದು ಇಲ್ಲಿನ ಅತ್ಯಂತ ನಿರ್ಣಾಯಕ ಹೆಜ್ಜೆ. ನೋಡಿ, ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುವ 10 ಬ್ರೌಸರ್ ಟ್ಯಾಬ್ಗಳು ಮತ್ತು ನಮಗೆ ಬೇಡವಾದ ಅಪ್ಲಿಕೇಶನ್ಸ್ಗಳನ್ನು ಮುಚ್ಚೋದು ಬಹಳ ಮುಖ್ಯ. ಇದೊಂದು ರೀತಿ ನಮ್ಮ ಸಿಸ್ಟಮ್ ಅನ್ನು ಉಸಿರಾಡಲು ಬಿಟ್ಟ ಹಾಗೆ. ಇದರಿಂದ ನೆಟ್ವರ್ಕ್ ಕಡಿತವನ್ನು ನಾವು ಗಣನೀಯವಾಗಿ ಕಡಿಮೆ ಮಾಡಬಹುದು. ಇನ್ನೊಂದು ಪ್ರಮುಖ ವಿಚಾರ ನೆನ್ಪಿರ್ಲಿ, ಈ ಅಪ್ಲಿಕೇಶನ್ ಅನ್ನು ಕೇವಲ PC ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಮಾತ್ರ ಬಳಸಬೇಕು. ಮೊಬೈಲ್ ಫೋನ್ಗಳಲ್ಲಿ ಖಂಡಿತ ಬೇಡವೇ ಬೇಡ. ಹಾಗೆಯೇ ಸಿಸ್ಟಮ್ನ ನಿಖರವಾದ ಫ್ಯಾಕ್ಟ್ ಚೆಕ್ ಶೀಟ್ ಅನ್ನು ಚಾಚೂ ತಪ್ಪದೆ ಅನುಸರಿಸುವುದು ಅಷ್ಟೇ ಮುಖ್ಯ. ಸಿ ಡ್ರೈವ್ ಅನ್ನು ಕ್ಲೀನಾಗಿ ಇಡುವುದು ಮತ್ತು ಜಂಕ್ ಫೈಲ್ಗಳನ್ನು ಆಗಾಗ ಡಿಲೀಟ್ ಮಾಡುವುದು ಕೇವಲ ಒಂದು ಸಲಹೆ ಅಲ್ಲ, ಇದು ನಮ್ಮ ಸಿಸ್ಟಮ್ ಹ್ಯಾಂಗ್ ಆಗುವುದನ್ನು ತಡೆಯುವ ಬ್ರಹ್ಮಾಸ್ತ್ರ. ಸ್ವಲ್ಪ ಯೋಚಿಸಿ, ಗಂಟೆಗಟ್ಟಲೆ ಕಷ್ಟಪಟ್ಟು ಎಂಟರ್ ಮಾಡಿದ ಡೇಟಾ ಸಿಸ್ಟಮ್ ಫ್ರೀಸ್ ಆಗಿ ಹೊರಟೋದ್ರೆ ಎಷ್ಟು ಬೇಸರವಾಗುತ್ತದೆ. ಅದನ್ನು ತಪ್ಪಿಸಲು ಇದೇ ಸರಿಯಾದ ದಾರಿ. ಈಗ ಎರಡನೇ ವಿಭಾಗಕ್ಕೆ ಬರೋಣ. ಪಾತ್ರಗಳು ಮತ್ತು ಪ್ರವೇಶದ ನಿರ್ವಹಣೆ. ಚಾರ್ಜ್ ಅಡ್ಮಿನ್ಗಳು ಪ್ಯಾರಲಲ್ ಸೆಷನ್ಗಳನ್ನ, ಅಂದರೆ ಏಕಕಾಲದಲ್ಲಿ ನಡೆಯುವ ಕೆಲಸಗಳನ್ನ ಹೇಗೆ ನಿಭಾಯಿಸ್ತಾರೆ ಅಂತ ಈಗ ನೋಡೋಣ. ಒಂದು ವೇಳೆ ನೀವು CMMS ಮತ್ತು HLBC ಎರಡರಲ್ಲೂ ಏಕಕಾಲದಲ್ಲಿ ಕೆಲಸ ಮಾಡ್ತಿದ್ದೀನಾ ಅಂದ್ಕೊಳ್ಳಿ. ಆಗ HLBC ಡ್ಯಾಶ್ಬೋರ್ಡ್ನಲ್ಲಿರುವ ರಿಫ್ರೆಶ್ ಬಟನ್ ಅನ್ನು ಒತ್ತುವುದು ಅಕ್ಷರಶಃ ಕಡ್ಡಾಯ. ಯಾಕೆ ಗೊತ್ತಾ? ಇಲ್ಲವಾದಲ್ಲಿ ನೀವು ಹಳೆಯ ಡೇಟಾದ ಮೇಲೆಯೇ ಕೆಲಸ ಮಾಡ್ತಿರ್ತೀರಿ. ಒಮ್ಮೆ ಯೋಚಿಸಿ, ಹಳೆಯ ಡೇಟಾ ಮೇಲೆ ಕೆಲಸ ಮಾಡಿ ಆಮೇಲೆ ಮತ್ತೆ ಮೊದಲಿನಿಂದ ಎಲ್ಲವನ್ನೂ ಸರಿಪಡಿಸುವುದು ಅಂದ್ರೆ ಎಷ್ಟು ತ್ರಾಸದಾಯಕ ಅಲ್ವಾ? ಅದಕ್ಕಾಗಿ ಈ ರಿಫ್ರೆಶ್ ಬಟನ್ ಮರಿಬೇಡಿ. ಮುಂದಿನ ವಿಭಾಗ 3, ಸರ್ವರ್ ಟೈಮ್ಔಟ್ ಸಮಸ್ಯೆಗಳ ನಿವಾರಣೆ. ನಮ್ಮ ಸಿಸ್ಟಮ್ ಎಷ್ಟೇ ಪರ್ಫೆಕ್ಟ್ ಆಗಿದ್ರೂ ಆಗಾಗ ತಾತ್ಕಾಲಿಕ ನೆಟ್ವರ್ಕ್ ಸಮಸ್ಯೆಗಳು ಬರುವುದು ಸಹಜ. ಅವುಗಳನ್ನು ಸರಿಯಾಗಿ ಡಯಾಗ್ನೋಸ್ ಮಾಡುವುದು ಹೇಗೆ ಅಂತ ನೋಡೋಣ. ಇಲ್ಲೊಂದು ಬಹಳ ಮುಖ್ಯವಾದ ಪ್ರಶ್ನೆ ಬರುತ್ತದೆ. ಮ್ಯಾಪ್ ಸರ್ವರ್ ಸ್ಪಂದಿಸುವುದನ್ನು ನಿಲ್ಲಿಸಿದಾಗ ಏನಾಗುತ್ತದೆ? ಎನ್ಯುಮರೇಟರ್ಗಳು ಮ್ಯಾಪ್ ಅಪ್ಡೇಟ್ ಸೇವ್ ಮಾಡುವಾಗ ಎದುರಿಸುವ ಅತಿ ದೊಡ್ಡ ತಲೆನೋವು ಇದುವೆ. ಎಲ್ಲ ಕೆಲಸ ಮುಗಿಸಿ ಸೇವ್ ಮಾಡುವಾಗ ನೆಟ್ವರ್ಕ್ ಕೈಕೊಟ್ರೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ಈ ಪಾಪ್ಅಪ್ ಸಂದೇಶವನ್ನು ಸ್ವಲ್ಪ ಗಮನಿಸಿ. ಮ್ಯಾಪ್ ಸರ್ವರ್ ಫೇಲ್ ಟು ರೆಸ್ಪಾಂಡ್ ಅಂತ ಬಂದ ತಕ್ಷಣ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಇದು ಕೇವಲ ಒಂದು ತಾತ್ಕಾಲಿಕ ನೆಟ್ವರ್ಕ್ ಗ್ಲಿಚ್ ಅಷ್ಟೇ. ಇದರರ್ಥ ನಿಮ್ಮ ಇಡೀ ಕೆಲಸ ಹಾಳಾಯ್ತು ಅಥವಾ ಡೇಟಾ ಅಳಿಸಿ ಹೋಯ್ತು ಅಂತ ಖಂಡಿತ ಅಲ್ಲ. ನಿಮ್ಗೊಂದು ಸಿಹಿ ಸುದ್ದಿ, ಈ ಸಮಸ್ಯೆಗೆ ಪರಿಹಾರ ತುಂಬಾನೇ ಸುಲಭ. 3 ಸಿಂಪಲ್ ಸ್ಟೆಪ್ಸ್. ಮೊದಲು ಓಕೆ ಕ್ಲಿಕ್ ಮಾಡಿ, ಮ್ಯಾಪ್ ಅನ್ನು ಸ್ವಲ್ಪ ಝೂಮ್ ಇನ್ ಅಥವಾ ಝೂಮ್ ಔಟ್ ಮಾಡಿ, ಆಮೇಲೆ ಮತ್ತೆ ಸೇವ್ ಬಟನ್ ಒತ್ತಿ. 100ಕ್ಕೆ 90ರಷ್ಟು ಬಾರಿ ಇದು ವರ್ಕ್ ಆಗ್ತದೆ. ಒಂದೊಮ್ಮೆ ಇದು ಕೂಡ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮಾತ್ರ ನೀವು ಮತ್ತೆ ಹೊಸದಾಗಿ ಲಾಗಿನ್ ಆಗ್ಬೇಕಾಗ್ತದೆ. ಸರಿ, ಈಗ ವಿಭಾಗ 4, ಲಾಗಿನ್ ಮತ್ತು ಸಿಂಕ್ ಸಮಸ್ಯೆಗಳ ಪರಿಹಾರ. ಬಳಕೆದಾರರು ಎದುರಿಸುವ ಸಾಮಾನ್ಯ ಲಾಗಿನ್ ಅಡಚಣೆಗಳು ಮತ್ತು ಆಥರೈಸೇಷನ್ ಸಮಸ್ಯೆಗಳ ಒಳಹೊಕ್ಕು ನೋಡೋಣ. ಕೆಲವೊಮ್ಮೆ CMMSಗೆ ಲಾಗಿನ್ ಆಗುವಾಗ ಪಟ್ಟಂತ OTP ಬಂದ್ಬಿಡುತ್ತೆ, ಆದ್ರೆ HLBCಗೆ ಮಾತ್ರ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಹೀಗಾದಾಗ ಏನ್ ಮಾಡ್ಬೇಕು? ತಕ್ಷಣವೇ ಅದನ್ನು ನಿಮ್ಮ DCOಗೆ ರಿಪೋರ್ಟ್ ಮಾಡೋದು ಬೆಸ್ಟ್, ಏಕೆಂದ್ರೆ ಇದು ಬಹುತೇಕ ಬ್ಯಾಕ್ ಎಂಡ್ ನೆಟ್ವರ್ಕ್ ಸಮಸ್ಯೆಯಾಗಿರುತ್ತೆ. ಇನ್ನು ಈ ಅನ್ಆಥರೈಸ್ಡ್ ಟು ಆಕ್ಸೆಸ್ ದೋಷ ಯಾಕೆ ಬರ್ತದೆ ಗೊತ್ತಾ? ಸಾಮಾನ್ಯವಾಗಿ ಒಂದೇ ಕಚೇರಿಯ ಕಂಪ್ಯೂಟರ್ ಅನ್ನು ಹಲವರು ಹಂಚಿಕೊಂಡು ಬಳಸಿದಾಗ ಇದು ಉದ್ಭವಿಸುತ್ತದೆ. ವೀವರ್ ಮತ್ತು ಅಡ್ಮಿನ್ ಪಾತ್ರಗಳ ನಡುವೆ ಲಿಂಕ್ ಅಥವಾ URLಗಳನ್ನು ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿದೆ ಸಿಸ್ಟಮ್ ಪೂರ್ತಿ ಕನ್ಫ್ಯೂಸ್ ಆಗಿಬಿಡ್ತದೆ. ಬಳಕೆದಾರರು ತಾವಾಗಿಯೇ ಬದಲಾಗುವ ಈ ಯೂಸರ್ ಸ್ವಿಚಿಂಗ್ ಸಮಸ್ಯೆಗೆ ನಾನೊಂದು ಪ್ರೋಟಿಪ್ ಕೊಡ್ತೀನಿ ಕೇಳಿ. ಬೇರೆ ಬೇರೆ ಪಾತ್ರಗಳಿಗಾಗಿ ಸಂಪೂರ್ಣವಾಗಿ ಬೇರೆ ಬೇರೆ ಬ್ರೌಸರ್ಗಳನ್ನು ಬಳಸಿ. ಅಂದ್ರೆ ಅಡ್ಮಿನ್ಗೆ ಕ್ರೋಮ್ ಬಳಸಿದ್ರೆ ವ್ಯೂವರ್ಗೆ ಫೈರ್ಫಾಕ್ಸ್ ಬಳಸಿ. ಹಾಗೆ ಲಾಗಿನ್ ಆಗುವ ಮುನ್ನ ಬ್ರೌಸರ್ ಕ್ಯಾಶ್ ಕ್ಲಿಯರ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ನಿಮ್ಮ ಅರ್ಧದಷ್ಟು ತಲೆನೋವನ್ನು ಕಡಿಮೆ ಮಾಡ್ತದೆ.
ಮುಂದಿನ ವಿಭಾಗ 5 ಎನ್ಯುಮರೇಟರ್ ಮತ್ತು ಸೂಪರ್ವೈಸರ್ ಮ್ಯಾಪ್ಗಳ ನವೀಕರಣ. ಈ ಹಂತದಲ್ಲಿ ತಾಳ್ಮೆ ಅನ್ನೋದು ನಮ್ಗೆ ಬಹಳ ಮುಖ್ಯವಾಗುತ್ತದೆ. ಸೂಪರ್ವೈಸರಿ ಸರ್ಕಲ್ ಬದಲಾವಣೆಯಾದಾಗ ಅಪಾಯಿಂಟ್ಮೆಂಟ್ ಆರ್ಡರ್ ಮ್ಯಾಪ್ಗಳಲ್ಲಿ ಕೆಲವೊಮ್ಮೆ ವ್ಯತ್ಯಾಸಗಳು ಕಾಣಿಸ್ತವೆ. ಎರಡೂ ಸಂದರ್ಭಗಳಲ್ಲೂ ನಾವು ಅಡ್ಮಿನ್ ಲಾಗಿನ್ ಬಳಸಿ ರೀಜೆನರೇಟ್ HLB ಮ್ಯಾಪ್ ಬಟನ್ ಅನ್ನೇ ಕ್ಲಿಕ್ ಮಾಡಬೇಕು. ಆದರೆ ಎನ್ಯುಮರೇಟರ್ ಮತ್ತು ಸೂಪರ್ವೈಸರ್ಗಳ ನಡುವೆ ಈ ದೋಷದ ಮೂಲ ಕಾರಣ ಸ್ವಲ್ಪ ಬೇರೆ ಇರ್ತದೆ. ಮ್ಯಾಪ್ನ ಗಡಿಗಳನ್ನ ಬದಲಾಯಿಸಿದಾಗ ಮಾತ್ರ ಈ ರೀಜೆನರೇಷನ್ ಪ್ರಕ್ರಿಯೆ ಬೇಕಾಗ್ತದೆ ಅನ್ನೋದು ನೆನಪಿರ್ಲಿ. ಮತ್ತು ಇದೇ ನಮ್ಮ ಮ್ಯಾಪ್ ಜನರೇಷನ್ನ ಸುವರ್ಣ ನಿಯಮ. ನೀವು ಜನರೇಟ್ ಬಟನ್ ಒತ್ತಿದ ತಕ್ಷಣ ಮ್ಯಾಪ್ ಮ್ಯಾಜಿಕ್ ಮಾಡಿದ ಹಾಗೆ ಬಂದ್ಬಿಡೋದಿಲ್ಲ. ಹೊಸ ಮ್ಯಾಪ್ಗಳು ಬ್ಯಾಕೆಂಡ್ ಸರ್ವರ್ಗಳಿಗೆ ಕಾಪಿ ಆಗಲು ಸ್ವಾಭಾವಿಕವಾಗಿ ಕೆಲವು ಗಂಟೆಗಳೇ ಬೇಕಾಗುತ್ತದೆ. ಹಾಗಾಗಿ ರಿಫ್ರೆಶ್ ಒತ್ತಿದ ನಂತರ ಒಂದು ರಿಲ್ಯಾಕ್ಸ್ಡ್ ಕಾಫಿ ಬ್ರೇಕ್ ತೆಗೆದುಕೊಳ್ಳಿ. ವಾಸ್ತವವಾಗಿ ಆ ಕಾಯುವಿಕೆ ಈ ಪ್ರಕ್ರಿಯೆಯ ಒಂದು ಭಾಗವೇ ಆಗಿದೆ. ಕೊನೆಯದಾಗಿ ವಿಭಾಗ 6 ಓವರ್ಲ್ಯಾಪ್ ಹ್ಯಾಂಡ್ಲರ್ ಬಳಕೆ. ಬರೀ ಟ್ರಬಲ್ ಶೂಟ್ ಮಾಡುವುದರಿಂದ ಮುಂದಕ್ಕೆ ಹೋಗಿ ಸಿಸ್ಟಮ್ ಅನ್ನು ಹೇಗೆ ಮಾಸ್ಟರ್ ಮಾಡುವುದು ಅಂತ ಒಂದು ಹೊಸ ಶಕ್ತಿಶಾಲಿ ಟೂಲ್ ಮೂಲಕ ತಿಳಿಯೋಣ. ಇವು ಹೊಸ HLB ಓವರ್ಲ್ಯಾಪ್ ಹ್ಯಾಂಡ್ಲರ್ ಟೂಲ್ಗಳು. ಗಡಿ ಸಮಸ್ಯೆಗಳನ್ನು ಅಥವಾ ಮ್ಯಾಪ್ ಬೌಂಡ್ರಿಗಳು ಒಂದರ ಮೇಲೊಂದು ಬಂದಾಗ ಅವುಗಳನ್ನು ನಿಖರವಾಗಿ ಪತ್ತೆಹಚ್ಚಲು ಈ ಇಂಟರ್ಫೇಸ್ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇಲ್ಲಿ ನೀವು ಮುಖ್ಯವಾಗಿ ಸ್ಲಿವರ್ ಓವರ್ಲ್ಯಾಪ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಮ್ಯಾಪ್ನಲ್ಲಿ ಕೇವಲ ಹಳದಿ ಮತ್ತು ನೀಲಿ ಜೆರೆಗಳು ಮಾತ್ರ ಕಾಣುತ್ತಿದ್ದು ಯಾವುದೇ ಕೆಂಪು ಬಣ್ಣದ ಜಾಗ ಕಾಣಿಸಿಲ್ಲ ಅಂದ್ರೆ ಅದನ್ನ ನೀವು ಆರಾಮಾಗಿ ನಿರ್ಲಕ್ಷಿಸಬಹುದು. ಇದೊಂದು ಸಣ್ಣ ಗಡಿ ವ್ಯತ್ಯಾಸ ಅಷ್ಟೇ. ಇದಕ್ಕೆ ಎಡಿಟಿಂಗ್ ಮಾಡೋ ಅಗತ್ಯವೇ ಇಲ್ಲ. ಕೆಂಪು ಬಣ್ಣ ಇಲ್ವಾ, ಟೆನ್ಷನ್ ಕೂಡ ಇಲ್ಲ. ಆದರೆ ಗಂಭೀರವಾದ ಕೆಂಪು ಬಣ್ಣದ ಓವರ್ಲ್ಯಾಪ್ಗಳು ಕಂಡ್ರೆ ಮಾತ್ರ ನೀವು ಆಕ್ಷನ್ಗೆ ಇಳಿಬೇಕು. ನಿರ್ದಿಷ್ಟ ವಾರ್ಡ್ ಮತ್ತು HLBಯನ್ನು ಆಯ್ಕೆ ಮಾಡಿ ಫಿಕ್ಸ್ ಓವರ್ಲ್ಯಾಪ್ ಕ್ಲಿಕ್ ಮಾಡಿ. ಆಗ ನಿಮಗೆ ರೀಶೇಪ್ ಅಥವಾ ಪಾಯಿಂಟ್ ಎಡಿಟಿಂಗ್ ಟೂಲ್ಗಳು ಓಪನ್ ಆಗ್ತವೆ. ಇದರ ಸಹಾಯದಿಂದ ಓವರ್ಲ್ಯಾಪ್ ಸಮಸ್ಯೆಯನ್ನು ಬೇರಿನಿಂದಲೇ ಕತ್ತರಿಸಿ ಮ್ಯಾಪ್ ಅನ್ನು ಪರ್ಫೆಕ್ಟ್ ಆಗಿ ಸರಿಪಡಿಸಬಹುದು. ಕೊನೆಯದಾಗಿ ಹೇಳಬೇಕೆಂದ್ರೆ ಸರಿಯಾದ ವರ್ಕ್ ಸ್ಟೇಷನ್ ನಿರ್ವಹಣೆ ಮತ್ತು ಸ್ವಲ್ಪ ತಾಳ್ಮೆಯ ದೋಷ ನಿವಾರಣೆ ಇವೆರಡೂ ನಮ್ಮ ಕೆಲಸವನ್ನು ಅತ್ಯಂತ ಸುಗಮವಾಗಿಸುತ್ತವೆ. ಸ್ವಲ್ಪ ಯೋಚಿಸಿ ನೋಡಿ, ಸಾವಿರಾರು ಮೈಲಿಗಳಷ್ಟು ವಿಸ್ತಾರವಾದ ನಮ್ಮ ಈ ಬೃಹತ್ ಸೆನ್ಸಸ್ ಪ್ರಕ್ರಿಯೆಯು ಎಷ್ಟೊಂದು ಸಣ್ಣ ಮತ್ತು ನಿಖರವಾದ ತಾಂತ್ರಿಕ ಹೆಜ್ಜೆಗಳ ಮೇಲೆ ನಿಂತಿದೆ ಅಲ್ವಾ? ಪ್ರತಿಯೊಂದು ಸಣ್ಣ ತಿದ್ದುಪಡಿಯೂ ಮುಂದಿನ ದೋಷರಹಿತ ರಾಷ್ಟ್ರೀಯ ಡೇಟಾಬೇಸ್ಗೆ ಭದ್ರ ಬುನಾದಿಯಾಗುತ್ತದೆ. ಈ ಮಾಹಿತಿಯುಕ್ತ ವಿವರಣೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಬಾರಿ ಸಿಗೋಣ. ನಮಸ್ಕಾರ.